ನಟ ದರ್ಶನ್ ರವರ ವರ್ತನೆ ಸರಿನಾ ಇದು? ಏನ್ ಯಾವ ರೀತಿಯಾಗಿ ಸಂದೇಶ ಕೊಡ್ತಿದ್ದಾರೆ ಶ್ರೀಪಾದ್? ಎಸ್, ಇದ್ರ ಬಗ್ಗೆ ಮಾತಾಡೋಣ. ಪ್ರಶಾಂತ್ ಸಂಬರ್ಗಿ ನಮ್ಮ ಜೊತೆಗೆ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ. ಪ್ರಶಾಂತ್ ಸಂಬರ್ಗಿ ಅವರೇ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಓದಿದ್ರಂತೆ ಅನ್ನುವಂತ ಒಂದು ಗಾದೆ ಮಾತಿದೆ. ಬಹುಶಃ ಆ ರೀತಿಯ ಅನುಭವ ಏನಾದ್ರೂ ದರ್ಶನ್ಗೆ ಆಯ್ತಾ? ಏನ್ ಸಾಧನೆ ಮಾಡಕ್ ಹೋಗ್ತಿದ್ದಾರೆ, ಏನ್ ಸಂದೇಶ ಕೊಡ್ತಾರೆ ಈ ರೀತಿ ತೋರಿಸಿ? ಯಾರಿಗೆ ತೋರಿಸ್ಬೇಕಾಗಿದೆ? ಅಸಲಿಗೆ ತಮಗೆ ತಾವೇ ತೋರಿಸ್ಕೋಬೇಕು ಇವರು. ನಮಸ್ಕಾರ. ಈ ದರ್ಶನಿನ ವರ್ತನೆ ಇದೆಯಲ್ಲ, ಯಾರಿಗಾದ್ರೂ ಆಶ್ಚರ್ಯ ಆಗಿದ್ದರೆ ಅವ್ರು ತುಂಬಾ ಪೆದ್ರು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಈ ತರದ ವರ್ತನೆಯನ್ನ ಏಕವಚನದಲ್ಲಿ ಪದಗಳನ್ನ ಅನೇಕ ಬಾರಿ ಮೀಡಿಯಾ ಮುಂದೆನೆ ಹೇಳಿದ್ದಾರೆ, ಮೀಡಿಯಾಗೆ ಹೇಳಿದ್ದಾರೆ. ಈಗ ಮೀಡಿಯಾಗೆ ಚಿಹ್ನೆ ಮಾಡಿದ್ದಾರೆ ಅಷ್ಟೇ. ಮೀಡಿಯಾಗೆ ಯಾವ್ದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತ ಉದಾಹರಣೆ ಇದೆ, ಯಾವಾಗ ಮೀಡಿಯಾ ಬ್ಯಾನ್ ಮಾಡಿರೋ ಉದಾಹರಣೆ ಇದೆ. ಹೀಗೆ ಅನೇಕ ಬಾರಿ ಅದು ಆಗಿರೋದು ಗೊತ್ತಿದೆ. ಈಗ ಕೇವಲ ಚಿಹ್ನೆ ಇದೆ, ಬಾಯಿ ಮುಚ್ಚಿ ಮಾತಾಡಿ ಚಿಹ್ನೆ ಅಂತ ತೋರಿಸಿದ್ದಾರೆ. ಅಂದ್ರೆ ಇದಕ್ಕೂ ಮೀರಿದ ವರ್ತನೆ ಇದೆ ಅಂತನಾ ತಮ್ಮ ಪ್ರಕಾರ? ಖಂಡಿತವಾಗಿಯೂ ಅವರು ಸ್ವಂತ ತಾಯಿನೇ ಮಾತಾಡ್ಸಲ್ಲ, ಹೆಂಡತಿಗೆ ಹೊಡಿತಾರೆ, ತಮ್ಮನ್ನೇ ಆಚೆ ಹಾಕಿದ್ದಾರೆ. ಎರಡನೇ ಹೆಂಡತಿ ಜೊತೆ ಫೈಟಿಂಗ್ ಆಡಿದ್ದಾರೆ, ಫ್ರೆಂಡ್ಸ್ ಜೊತೆ ಫೈಟಿಂಗ್ ಆಡಿದ್ದಾರೆ, ಇನ್ ಯಾರ್ಯಾರ ಜೊತೆ, ಪ್ರೊಡ್ಯೂಸರು, ಬಾರ್ವೇಟರು, ಡೈರೆಕ್ಟರು, ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಜೊತೆಗೆ ಅವ್ರ ವರ್ತನೆ ಕಂಡು ಬರ್ತಾ ಇದೆ. ಪಾಪದ ಕೊಡ ತುಂಬಿದೆ. ಆ ಪಾಪದ ಕೊಡ ತುಂಬಿ ಕೊನೆ ಹನಿ ಹಾಕಿದ್ದೆ ರೇಣುಕಾ ಸ್ವಾಮಿ. ಆ ಕೊನೆ ಹನಿಯಿಂದಾನೇ ತುಂಬಿ ಅವ್ರಿಗೆ ಈ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಈಗಲೂ ಅವ್ರಿಗೆ ಪಶ್ಚಾತ್ತಾಪ ಬರ್ತಾ ಇಲ್ಲ. ಅಂದ್ರೆ ಇನ್ನೊಂದು ಜನ್ಮ ಬೇಕು ಅವರಿಗೆ ಈ ತರದ ಒಂದು ಮಾನವನಾಗಿ ಬದುಕಲಿಕ್ಕೆ ಕಾರ್ಯಗ್ರಹ ಅಂತ ಕಳಿಸಿದ್ದು ಅವ್ರು ಸುಧಾರಣೆ ಆಗ್ಲಿ ಅಂತ. ಆದ್ರೆ ಅವರ ದರ್ಪವನ್ನು ತೋರಿಸ್ತಾ ಇದ್ದಾರೆ. ಎಲ್ಲವನ್ನೂ ಸಮಾಜ ನೋಡ್ತಾ ಇದೆ, ಎಲ್ಲವನ್ನೂ ಕಾನೂನು ನೋಡ್ತಾ ಇದೆ, ಎಲ್ಲವನ್ನೂ ಲಾಯರ್ಸ್, ದೊಡ್ಡ ಆಫೀಸರ್ಸ್ ನೋಡ್ತಾ ಇದ್ದಾರೆ. ಕರುಣೆ ಇತ್ತು, ಅಯ್ಯೋ ಪಾಪ ಇದೊಂದು ದೊಡ್ಡ ನಟ ಹಿಂಗ ಆಗೋಯ್ತಲ್ಲ ಅನ್ನೋದು ಎಲ್ಲೋ 1% ಕರುಣೆ ಬರ್ತಾ ಇತ್ತು. ಆದ್ರೆ ಕರುಣೆಯನ್ನು ಕಳ್ಕೊಂಡಿದ್ದಾರೆ. ದರ್ಶನ್ ಅವರಿಗೆ ಬೆಳ್ಳಾರಿ ಅಲ್ಲ, ಅಂಡಮಾನ್ ನಿಕೋಬಾರ್ ಜೈಲ್ ಕಳಿಸ್ಬೇಕಾಗತ್ತೆ. ಪ್ರಶಾಂತ್ ಸಂಬರ್ಗಿ ಅವರೇ, ನೀವು ಇಲ್ಲಿ ಗಮನಿಸಬಹುದು ನೋಡಿ, ನಿಮ್ಮ ಅಕ್ಕ ತಂಗಿಯರಿಗೋ ಅಥವಾ ನಿಮ್ಮ ಮನೆಯರೋ ಹೆಣ್ಮಕ್ಳಿಗೋ ಮೆಸೇಜ್ ಮಾಡಿದ್ರೆ ನೀವು ತಡ್ಕತ್ತಿದ್ರ? ಅದು ಸರಿನಾ ಅಂತ ಸಮರ್ಥನೆ ಮಾಡ್ಕೋತಾ ಇದ್ರು. ಈಗ ಅವ್ರ ಮನೆ ಅಕ್ಕ ತಂಗಿಯರಿಗೆ ಈ ತರ ಅಸಭ್ಯವಾಗಿ ವರ್ತನೆ ತೋರಿದ್ರೆ ಸರಿನಾ? ಏನಂತೀರಿ? ರೇಣುಕಾ ಸ್ವಾಮಿ ಒಬ್ಬ ದೊಡ್ಡ ಈಸ್ ಅ ಮೇನಿಯಾಕ್. ಆತ ಒಬ್ಬ ಕೆಟ್ಟ ವ್ಯಕ್ತಿ, ಹುಳು. ಆ ಹುಳುಗೆ ಕಾನೂನಿತ್ತು. ಆ ಹುಳುಗೆ, ಆ ಪ್ಯಾರಾಸೈಟ್ಗೆ ಅನೇಕ ತರಹದ ಒಂದೊಂದು ವಿಷಕಾರಿಯಾದ ಇದಿತ್ತು, ಅದು ಮಾಡ್ಬೋದಾಗಿತ್ತು. ಅದು ಬಿಟ್ಟು ಕೇವಲ ಸೊಳ್ಳೆ ರೀತಿಯಲ್ಲಿದ್ದ ರೇಣುಕಾ ಸ್ವಾಮಿ ತರ ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಎಲ್ಲರಿಗೂ ಅದೇ ಕಾನೂನಾಗತ್ತಾ? ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಲಕ್ಷಾಂತರ ಜನ ಈ ತರ ಫೇಕ್ ಪ್ರೊಫೈಲ್ ಇಟ್ಕೊಂಡು ಕೆಟ್ಟದಾಗ ಸಹಯೋಗ ರೇಣುಕಾ ಸ್ವಾಮಿ ತರ 1 ಲಕ್ಷ ಜನ, ಕೋಟಿ ಜನ ಇದ್ದಾರೆ. ಅದೆಲ್ಲ ಉತ್ತರ ಇರೋದು ಭಗವಂತ ದರ್ಶನಿಗೆ ಎಲ್ಲವನ್ನೂ ಕೊಟ್ಟಿದ್ದ. 1000 ಕೋಟಿಯ ಒಡೆಯ, ಇಡೀ ಕರ್ನಾಟಕ ಇಂಡಸ್ಟ್ರಿಗೆ ಒಂದು ಸುಲ್ತಾನ್ ಅಂತ ಹೆಸರು ತಗೊಂಡಿದ್ದ, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಹೆಸರು ತಗೊಂಡಿದ್ದ. ಎಲ್ಲವನ್ನು ಕಾಲಲ್ಲಿ ಓದ್ಬಿಟ್ಟು ಈಗ ಕಾರ್ಯಗ್ರಹಕ್ಕಿದ್ದಾನೆ. ಈ ಚಿಹ್ನೆ ಇದೆಯಲ್ಲ, ಇದೇ ತರ ರಿಯಾಲಿಟಿ ಶೋ ಅಲ್ಲಿ ಯಾರೋ ಒಬ್ಬ ಮಾಡಿದ್ದ, ಅವನಿಗೆ ಬಂದ ವಾಟ್ ಕ್ಯಾನ್ ಐ ಸೇ, ದಿ ಎಂಟೈರ್ ಕನ್ನಡ ಇಂಡಸ್ಟ್ರಿ ಅವರನ್ನ ಬ್ಯಾನ್ ಮಾಡಿದ್ರು. This shows the real strength and real weakness of ದರ್ಶನ್. ಅವ್ರು ಓದಿರೋದು 10ನೇ ಕ್ಲಾಸ್ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಹಿಂಗೆಲ್ಲ ಆಗ್ತಾ ಇದೆ. ಸಾಮಾಜಿಕ ಮತ್ತು ನಾಗರಿಕ ಬದುಕನ್ನು ಅವ್ರಿಗೆ ಬದುಕಕ್ಕೆ ಬರೋದಿಲ್ಲ. ದರ್ಶನ್ ಅವ್ರಿಗೆ ಯಾವ ತರದ ಕರುಣೆನೋ ತೋರಿಸ್ತಾರಲ್ಲ, ದಯವಿಟ್ಟು ಅಭಿಮಾನಿಗಳು, ನಾನು ದಾಸ ಅಭಿಮಾನ, ಡಿ ಬಾಸ್ ಅಭಿಮಾನಿಗಳು ಅಂತ ಹೇಳ್ಕೊಂತಾರಲ್ಲ, ನಿಮ್ಮ ಬಾಸ್ ಮಾಡಿರೋದು ನಿಮಗೆ ಸೂಕ್ತ ಅನ್ಸಿದ್ರೆ ದಯವಿಟ್ಟು ನೀವು ಅವರನ್ನ ಕರ್ಕೊಂಡು ಇನ್ನೊಂದು ದೇಶಕ್ಕೆ ಹೋಗ್ಬಿಡಿ. ಇದು ನೋಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಯಾಕೆ ಅಂದ್ರೆ ಈ ತರದ ವರ್ತನೆ ಇದೆಯಲ್ಲ, ಎಂಟೈರ್ ಮೀಡಿಯಾಗೆ ಮೊದಲೇ ಮಾಡಿದ್ರು, 2017 ಅಲ್ಲೇ ಮಾಡಿದ್ರು. ಇದು ಚಿಹ್ನೆ ತೋರಿಸ್ತಾ ಇದ್ದಾರೆ ಅಷ್ಟೇ. ಅಲ್ಲ, ಏನು ಅಸಮಾಧಾನ ಸಂಬರ್ಗಿ ಅವರೇ? ದರ್ಶನ್ಗೆ ಮಾಧ್ಯಮ ಅಂತಂದ್ರೆ ಏನು ಉರಿ ಅಂತ? ಯಾಕಂದ್ರೆ ಇಲ್ಲಿ ನಾವು ಏನು ಮಸಾಲೆ ಹಾಕಿ ಬೇರೆ ಏನೋ ಹಂಗಂತೆ ಹಿಂಗಂತೆ ಅಂತ ಏನು ತೋರಿಸಿಲ್ಲ. ಇಲ್ಲಿವರೆಗೂ ನೀವು ಅಬ್ಸರ್ವ್ ಮಾಡಿದ್ದೀರಿ, ನಾವು ಏನೆಲ್ಲ ತೋರಿಸಿದ್ದೇವೋ ಅದಕ್ಕೆ ಕನ್ನಡಿ ಅನ್ನುವಂತೆ ಚಾರ್ಜ್ ಶೀಟ್ ಬಂತು. ಚಾರ್ಜ್ ಶೀಟ್ ಅಲ್ಲಿ ಪಕ್ಕಾ ದಾಖಲೆಗಳ ಸಮೇತ ಈ ಮೊದಲು ನಾವೆಲ್ಲ ಏನು ಹೇಳ್ತಾ ಇದ್ವಿ ಅದಕ್ಕೆ ಕೈಗನ್ನಡಿ ಅನ್ನುವಂತೆ ಚಾರ್ಜ್ ಶೀಟ್ ಸಿಕ್ತು. ಹೌದಾ? ಇದರಲ್ಲಿ ಯಾವುದೇ ರೀತಿಯ ಸುಳ್ಳು ವಿಚಾರಗಳನ್ನು ನಾವು ಹೇಳಿಲ್ಲ. ದರ್ಶನನ್ನ ಇಂದ್ರ ಚಂದ್ರ ಅಂತ ಹೊಗಳಿ ಅಟ್ಟಕ್ಕೆ ಕೂರಿಸ್ಬೇಕಾಗಿತ್ತಾ? ನೋಡಿ, ಪಿಕ್ಚರ್ ಹಿಟ್ ಆದಾಗ, ಕಾಟೇರ ಹಿಟ್ ಆದಾಗ ಇದೇ ಮೀಡಿಯಾ ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನು ತಗೊಂಡು ಬಂದಿದೆ ಅಂತ ಹೇಳಿ ಎತ್ತರಕ್ಕೆ ತಗೊಂಡು ಹೋಗಿದೆ.
ಇಲ್ಲಿ ಅವನಿಗಾಗಿರ್ತಕ್ಕಂಥ ಸಮಸ್ಯೆ ಏನು ಅಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಯಾವ ಐಷಾರಾಮಿ 5 ಸ್ಟಾರ್ ಹೋಟೆಲ್ ಬದುಕ್ತಾ ಇದ್ನೋ ಅದನ್ನ ಎಕ್ಸ್ಪೋಸ್ ಮಾಡಿ ಅವನನ್ನ ಬೆಳ್ಳಾರಿ ಕಳ್ಸಿದ್ರಲ್ಲ, ಅದು ಆತನಿಗೆ ನೋವು ತಂದ್ಕೊಟ್ಟಿದೆ. ಯಾವ ಒಂದು 5 ಸ್ಟಾರ್ ಟ್ರೀಟ್ಮೆಂಟ್ ಇಂದ ಸಡನ್ ಆಗಿ ಒಂದು 3rd ರೇಟ್ ಬಿಸಿಲಿರ್ತಕ್ಕಂಥ ಕೋಣೆಗೆ, ಅದು ಒಂದು 10x10 ಸೆಲ್ಗೆ ಹಾಕಿದ್ರಲ್ಲ, ದಟ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಕೈಂಡ್ ಆಫ್ ಅಟೆನ್ಷನ್ ಅಂಡ್ ದಿಸ್ ಕೈಂಡ್ ಆಫ್ ಪೇನ್. ಆತ ರಿಕ್ವೆಸ್ಟ್ ಮಾಡ್ಕೋಬೋಯ್ತು, ಕೋರ್ಟ್ ಮುಂದೆ ಬಂದಿದೆ ಅವನ ಅಪ್ಲಿಕೇಶನ್, ನನ್ನನ್ನ ಬೆಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಂತ ಒಂದು ಅಪ್ಲಿಕೇಶನ್ ಬಂದಿದೆ. ಇದನ್ನೆಲ್ಲ ಹೈಕೋರ್ಟಿನ ಲಾಯರ್ಗಳು, ಜಡ್ಜಸ್ಗಳು ಅಬ್ಸರ್ವ್ ಮಾಡಿದ್ರೆ ಖಂಡಿತವಾಗಿ ಅವ್ರ ಮೇಲೆ ಕರುಣೆ ಬರೋದಿಲ್ಲ, ಅಲ್ಲೇ ಇರಲಿ ಅಂತ ಹೇಳ್ತಾರೆ. ಅವರ ಗುಂಡಿ ಅವರೇ ತೋಡ್ಕೊಂತ ಇದ್ದಾರೆ. ಇಷ್ಟು ದಿನ ಅಭಿಮಾನಿಗಳು ಗುಂಡಿ ತೋಡಿದ್ದಾಯ್ತು, ಈಗ ಸ್ವತಃ ದರ್ಶನ್ನೇ ತಮ್ಮ ಕಾಲ್ ಮೇಲೆ ಚಪ್ಪಡಿ ಕಲ್ಲನ್ನು ಹೇಳ್ಕೊಂತ ಇದ್ದಾರೆ. ಓಕೆ, ಇಷ್ಟು ನಡೆದಿರ್ತಕ್ಕಂಥ ನನಗೆ ನಂಬಕ್ ಆಗ್ತಾ ಇಲ್ಲ ಅದೇನಾದ್ರೂ ಬೇರೆ ಚಿಹ್ನೆ ಇದೆ ಅಂತ. ಬಟ್ ನಿಮ್ಮ ವಿಡಿಯೋಗಳನ್ನ ಮತ್ತೆ ಪದೇ ಪದೇ ನೋಡಿದಾಗ ಎದ್ದು ಕಾಣ್ತಾ ಇದೆ. ಅಲ್ಲ, ಈಗ ಪ್ರಶಾಂತ್ ಸಂಬರ್ಗಿ ಅವರೇ, ನಾವು ಚಾರ್ಜ್ ಶೀಟ್ ಅಲ್ಲಿ ಒಂದು ವಿಚಾರನ ಗಮನಿಸಿದ್ವಿ. ಈ ಸ್ವಇಚ್ಛ ಹೇಳಿಕೆಯಲ್ಲಿ ದರ್ಶನ್ ಹೇಳೋದೇನಂತಂದ್ರೆ, ರೇಣುಕಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶಗಳನ್ನ ಕಳಿಸಿದ್ದ, ವಲ್ಗರ್ ಮೆಸೇಜ್ಗಳಿತ್ತು, ಅದಕ್ಕೋಸ್ಕರ ನಾನು ಅವತ್ತರಿಗೆ ಹೊಡೆದೆ ಹಾಗೆ ಹೀಗೆ ಅಂತ. ಈಗ ಈ ದರ್ಶನ್ ಮಾಡಿದ್ದೇನು, ಈತ ಈ ರೀತಿ ಮಿಡ್ಲ್ ಫಿಂಗರ್ ಅನ್ನ ತೋರಿಸಿದ್ದು, ಆ ಕಡೆ ರೇಣುಕಸ್ವಾಮಿ ಆ ರೀತಿ ಫೋಟೋ ಕಳಿಸ್ತಾ ಅಂತ ಆತನ ಮೇಲೆ ಹಲ್ಲೆ ಮಾಡಿದ್ದು, ಏನು ವ್ಯತ್ಯಾಸ ರೀ? ಇವ್ರು ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಇವರು? ನೋಡಿ, ನಿಜವಾಗ್ಲೂ ಮೀಡಿಯಾ ಇದನ್ನ ಕಂಪ್ಲೇಂಟ್ ಮಾಡಬೇಕು, ಮೀಡಿಯಾ ಇದನ್ನ ಕೋರ್ಟ್ ತಗೊಂಡೋಗ್ಬೇಕು, ಪೊಲೀಸರ ಗಮನಕ್ಕೆ ತಗೊಂಡೋಗ್ಬೇಕು, ಇನ್ನೊಂದು ಕೇಸ್ ಜಡಿಬೇಕು. ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು ಅಂತ ನಿಮ್ಮನ್ನ ಜೈಲ್ಗೆ ಹಾಕಿದೀವೋ ಅದನ್ನ ಮೀರಿ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲಿ ಯಾವುದೇ ತರದ ಮಾನವ ಗುಣ ಇಲ್ಲ ಅನ್ನೋದನ್ನ ಪದೇ ಪದೇ ಸಾಬೀತು ಮಾಡಿಸ್ತಾ ಇದ್ದಾರೆ. ಪದೇ ಪದೇ ಅವರೇ ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಓದಿಲ್ಲ 10ನೇ ಕ್ಲಾಸೇ ಓದಿರೋದು ಅಂತ. ಆದ್ರೆ ಇವರು 10ನೇ ಕ್ಲಾಸ್ಗಿನ ಅನ್ಎಜುಕೇಟೆಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಇವರು. ಅಲ್ಲ, ದರ್ಶನ್ ಮೇಲೆ ನಮ್ಗೆ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಇಲ್ಲ ಅಥವಾ ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ದರ್ಶನ್ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಾಗ ಹಾಡಿ ಹೊಗಳಿದ್ವಿ, ಒಳ್ಳೆ ಸಿನಿಮಾ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ರವಾನೆ ಆಗಿದೆ ಈ ಸಿನಿಮಾದಿಂದ ಅಂತ. ಆದ್ರೆ ಈಗ ಈ ರೀತಿಯ ಘಟನೆಗೆ ಸಾಕ್ಷಿಯಾಗಿದ್ದು ಅಥವಾ ಈ ಘಟನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರ ಹೆಸರು ತಳಕ್ ಹಾಕೊಂಡಾಗ ದರ್ಶನ್ ಆರೋಪಿಯಾಗಿದ್ದಾರೆ, ಅವ್ರ ವಿರುದ್ಧ ಚಾರ್ಜ್ ಶೀಟು, ಪರಪ್ಪನ ಅಗ್ರಹಾರ, ಬಳ್ಳಾರಿ ಜೈಲು, ಇವೆಲ್ಲವನ್ನ ಹೇಳಿದೀವಿ. ತಪ್ಪ ನಮ್ದು? ನೋಡಿ, ಒಂದು ವಿಷಯ ಅಂತೂ ತುಂಬಾ ಖಾತ್ರಿ ಆಗ್ತಾ ಇದೆ. ಈಗ ದರ್ಶನ್ ಅವರಿಗೆ ಮಾಹಿತಿ ಹೋಗ್ತಾ ಇದೆ ಮೀಡಿಯಾದಲ್ಲಿ, ನಿಮ್ಮ ಬಗ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲ ನೀವು ಮಾಡಿರ್ತಕ್ಕಂಥ ಕರ್ಮಕಾಂಡ, ನಿಮ್ಮ ಚಾರ್ಜ್ ಶೀಟಿನ ಉಲ್ಲೇಖ, ನಿಮ್ಮ ಜೀವನ ಶೈಲಿ, ನೀವು ಯಾರ್ಯಾರ ಜೊತೆ ಹೇಗೆ ವರ್ತನೆ ಮಾಡ್ಕೊಂಡಿದ್ರಿ, ಏನು ಮಾಡಿದ್ರಿ ಅನ್ನುವ ಮಾಹಿತಿಯನ್ನ ದರ್ಶನ್ಗೆ ಹೋಗ್ತಾ ಇದೆ. ಅದು ಅವ್ರು ಅಗ್ರಿಗೇಟ್ ಮಾಡಿದೆ, ಅವ್ರ ಕೋಪಕ್ಕೆ ಹೆಚ್ಚು ಮಾಡಿದೆ. ಆದ್ರೆ ಎಲ್ಲವೂ ಸತ್ಯವೇ ಹೇಳ್ತಾ ಇರೋದ್ರಿಂದ ಆ ಸತ್ಯವನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಅವರು ಎಲ್ಲೋ ಒಂದ್ ಕಡೆ ಕನಿಕರ ಬೇಕಾಗಿತ್ತು, ಮೀಡಿಯಾದಲ್ಲಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅನ್ಕೊಂಡಿದ್ರು, ಬಟ್ ಅದು ಆಗ್ತಾ ಇಲ್ಲ. ಅವರು ಮಾಡಿರ್ತಕ್ಕಂಥ ಈ ಆರೋಪಿ ಸ್ಥಾನದಿಂದ ನಿಜವಾಗ್ಲೂ ಈಗ ಅವರು ಆಚೆ ಬರೋದು ಏನೋ ಅಂತಾರಲ್ಲ, ಕೊನೆ ಕ್ಷಣದಲ್ಲಿ ದೀಪ ತುಂಬಾ ಉರಿಯುತ್ತೆ ಅಂತ, ಹಾಗೆ ಕೊನೆ ಕ್ಷಣದಲ್ಲಿ ಅವ್ರ ದೀಪ ತುಂಬಾ ಉರಿತಾ ಇದೆ. ಇದು ಸಮಯ ಆರೋ ಸಮಯ, ಇದು ಖಂಡಿತವಾಗಿ ಅವ್ರು ಒಳ್ಳೇದಾಗೋದಿಲ್ಲ. ಪ್ರಶಾಂತ್ ಸಂಬರ್ಗಿ ಅವರೇ, ನೋಡಿ, ಪತ್ರಕರ್ತರಿಗೆ ಬೆದರಿಕೆ ಹಾಕಿದ್ರೆ, ಅಸಭ್ಯವಾಗಿ ವರ್ತನೆ ತೋರಿದ್ರೆ 50,000 ರೂಪಾಯಿ ದಂಡ, 24 ಗಂಟೆ ಒಳಗಡೆ ಜೈಲು ಅಂತ ಹೇಳಿ ನರೇಂದ್ರ ಮೋದಿ ಅವರೇ ಸ್ವತಃ ಹೇಳಿದ್ದಾರೆ. ನಿನ್ನೆ ನರೇಂದ್ರ ಮೋದಿ ಅವರೇ ಸ್ವತಃ ಹೇಳಿದ್ದಾರೆ. ಈಗ ಏನ್ ಮಾಡ್ಬೋದು ಹಾಗಾದ್ರೆ? ಏನ್ ಮಾಡೋಣ? ಖಂಡಿತವಾಗಿಯೂ ಮೀಡಿಯಾ ಒಂದು ಪೆಟಿಷನ್ ಅನ್ನ ಫೈಲ್ ಮಾಡಬೇಕು. ನಾವು ಎಂಟೈರ್ ಡೆಮೋಕ್ರಸಿಯಲ್ಲಿ 4th ಪಿಲ್ಲರ್ ಮೀಡಿಯಾ ಒಂದು ತುಂಬಾ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು. ಸಮಾಜದಲ್ಲಿ ಆಗು ಹೋಗೋದ್ರ ಬಗ್ಗೆ ತೋರ್ಸಕ್ಕೆ ಇರೋದೇ ಮೀಡಿಯಾ. ಈ ಮೀಡಿಯಾವನ್ನ ನೀವು ಎದುರಾಕೊಂಡು ಏನನ್ನ ಸಾಧಿಸಕ್ ಹೋಗ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಯಾರಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾನೂನು ಗೌರವ ಇಲ್ಲ, ಪೊಲೀಸರಿಗೆ ಗೌರವ ಇಲ್ಲ, ಮೀಡಿಯಾಗೆ ಗೌರವ ಇಲ್ಲ, ನಿಮ್ಮ ಫ್ಯಾಮಿಲಿಗೆ ಗೌರವ ಇಲ್ಲ ಅಂತ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ನಾನು ಬದುಕಿದ್ದೆ ರಾಜ, ನಾನು ನಡ್ಕೊಂಡು ಹೋಗಿದ್ದೆ ಹಾದಿ ಅನ್ನೋ ಜೀವನದಲ್ಲಿ ಆತ ಬದುಕಿದ್ದಾನೆ. ಆತನಿಗೆ ಇನ್ನ ಹೆಚ್ಚು ಶಿಕ್ಷೆ ಕೊಡಬೇಕು. ಯಾಕೆ ಅಂದ್ರೆ ಈ ತರ ವರ್ತನೆ ಯಾವ ಸಮಾಜನೂ, ಯಾವ ನಾಗರಿಕ ಸಮಾಜನೂ ಒಪ್ಪೋದಿಲ್ಲ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಸಂಬರ್ಗಿ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ.